ಬುರುಡೆ ಮ್ಯಾನ್ ಅರೆಸ್ಟ್ ಆಗಿ ಹೋಗಿದೆ. ಧರ್ಮಸ್ಥಳ ಬುರುಡೆ ಚೆನ್ನಯ್ಯನ ಬಂಧನ ಆಗೋಗಿದೆ. ಅದರ ಜೊತೆಗೆ ಅರಣ್ಯ ಕೇಸ್ ಕೂಡ ಕ್ಲೋಸ್ ಆಗಿದೆ. ಪಬ್ಲಿಕ್ ಟಿವಿಗೆ ಚೆನ್ನಯ್ಯ ಹುಟ್ಟೂರು ಚಿಕ್ಕಬಳ್ಳಿ ಗ್ರಾಮಸ್ಥರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚೆನ್ನಯ್ಯ ಬಂಧನವನ್ನ ಚಿಕ್ಕಬಳ್ಳಿ ಗ್ರಾಮಸ್ಥರು ಸ್ವಾಗತಿಸಿದ್ದಾರೆ. ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದ್ದಾನೆ. ಮಂಜುನಾಥ ಕಣ್ಣು ಬಿಟ್ಟಿದ್ದಾನೆ. ಮಂಜುನಾಥ ಮೂರನೇ ಕಣ್ಣು ಬಿಟ್ಟರೆ ಏನಾಗುತ್ತೆ? ಸುಟ್ಟು ಭಸ್ಮ ಆಗುತ್ತೆ. ಎಸ್ಐಟಿ ಚೆನ್ನಯ್ಯನನ್ನ ಸರಿಯಾಗಿ ವಿಚಾರಣೆಯನ್ನ ಮಾಡಬೇಕು. ಚೆನ್ನಯ್ಯ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಗ್ರಾಮಸ್ಥರು? ಯಾವ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಈ ಚೆನ್ನಯ್ಯನ ವಿಚಾರದಲ್ಲಿ? ಕಾರಣ ಆ ಗ್ರಾಮದಲ್ಲೂ ಹೀಗೆ ಮಾಡ್ಕೊಂಡು ಬಂದಿದ್ದಂತೆ. ಅವನು ದುಡ್ಡಿಗೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾ ಇದ್ದಂತೆ. ಸ್ಥಳದಲ್ಲಿ ನೂರಾರು ಎಣೆಗಳನ್ನ ಊತಿಟ್ಟಿದ್ದೀನಿ ಅಂತೇಳಿ ಕೂಡ ಮಾಸ್ಕ್ ಮ್ಯಾನ್ ಬಂದಿದ್ದ. ಈ ನಿಟ್ಟಿನಲ್ಲಿ ಇದೀಗ SIT ತಂಡ ಇದೀಗ ಆತನನ್ನ ಬಂಧನ ಮಾಡಿದೆ. ಬಂಧನ ಮಾಡೋ ಮೂಲಕವಾಗಿ ಆತನ ನಿಜವಾದ ಮುಖವಾಡ ಇದೀಗ ಬಯಲಾಗಿರುವಂಥದ್ದು. ಮೂಲತಃ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದ ನಿವಾಸಿಯಾಗಿದ್ದ. ಈ ಹಿಂದೆ ಆತನ ಹೆಸರು ಚಿನ್ನಯ್ಯ ಅಂತೇಳಿ ಬಗ್ಗೆ ಮಾತನಾಡಕ್ಕೆ ಈ ಗ್ರಾಮದ ಗ್ರಾಮಸ್ಥರೇ ಕೂಡ ಇದ್ದಾರೆ. ಸರ್, ಈ ಹಿಂದೆ ಕೂಡ ನಾವು ನಿಮ್ಮೂರಿಗೆ ಬಂದಿದ್ದೋ, ಆತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಇದೀಗ ಆತನನ್ನ ಬಂಧನ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಸರ್, ಇದು ಬಂಧನ ಆಗಿರೋದು ಒಳ್ಳೆ ಕೆಲಸ. ಅಂದರೆ ಅವ್ರ ತನಿಖೆಗೆ ಮುಂದೆ ಅವ್ರು ತನಿಖೆ ಮಾಡಲಿಕ್ಕೆ ಹಿಂದೆ ಯಾರ್ಯಾರು ಷಡ್ಯಂತ್ರ ಮಾಡಿದರು, ಅವನಿಂದ ಯಾರ್ಯಾರು ಕೈವಾಡ ಇತ್ತು, ಅದ್ರ ಬಗ್ಗೆ ಈಗ ಮುಂದೆ ಬರುತ್ತೆ. ಅದು ವಿಚಾರಣೆ ಆಗುತ್ತೆ. SIT ತನಿಖೆ ಒಳಗೆ ತಗೊಂಡಿದ್ದಾರೆ. ನಾವೀಗ ಮೀಡಿಯಾದಲ್ಲಿ ನೋಡಿದ್ವಿ. ಅದು ಮುಂದಿನ ಹೆಚ್ಚಿನ ವಿಚಾರಣೆ. ಮತ್ತು ನಂದೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ದಯವಿಟ್ಟು ಎಲ್ಲ ಮೀಡಿಯಾದವ್ರಿಗೂ. ಇವರು ಮೂಲತಃ ಮಂಡ್ಯ ಜಿಲ್ಲೆ ಚಿಕ್ಕಬಳ್ಳಿಯವರಲ್ಲ, ಮೂಲತಃ ತಮಿಳುನಾಡವರು. ಇವರು ಅಲ್ಲಿಂದ ಬಂದು ಇಲ್ಲಿ ವಲಸೆ ಬಂದಂಥವ್ರು. ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯವರು ದೂರದೃಷ್ಟಿ ಇಟ್ಕೊಂಡು ಅವತ್ತು ಕನ್ನಂಬಾಡಿ ಅಣೆಕಟ್ಟು ಕಟ್ಟೋರು, ಸಕ್ಕರೆ ಫ್ಯಾಕ್ಟ್ರಿ ಕಟ್ಟಿದ್ರು, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕಾರ್ಯ ಮಾಡಿದ್ರು, ಬೆಳಗೊಳದಲ್ಲಿ ಪೇಪರ್ ಫ್ಯಾಕ್ಟ್ರಿ ಮಾಡಿದ್ರು. ಅಂಥ ಕಾಲದಲ್ಲಿ ಮಂಡ್ಯ ಜಿಲ್ಲೆ ಸಮೃದ್ಧಿಯಾದಂಥ ಕಾಲದಲ್ಲಿ ಲಕ್ಷಾಂತರ ಕುಟುಂಬಗಳು ಎಲ್ಲ ಕಡೆ ಬಂದು ಜೀವನಕ್ಕೋಸ್ಕರ ಇಲ್ಲಿ ಬಂದಂಥವ್ರು ಅಲ್ವಾ. ಇವರು ಮೂಲತಃ ಮಂಡ್ಯ ಅಲ್ಲ, ಮೂಲತಃ ತಮಿಳುನಾಡು. ಇಲ್ಲಿ ಹುಟ್ಟಿ ಬೆಳೆದು ಓದೋರು ಇವರು. ಬಂದಂಥ ಕಾಲದಲ್ಲಿ ಇಲ್ಲಿ ನಮ್ಮ ಜನಗಳು ಕೂಡ ಅವ್ರಿಗೇನು ಯಾವುದೋ ಮನೆಯಲ್ಲಿ ಜೀತ ಮಾಡಿಸ್ಕೊಂಡು ಕಳಿಸಿಲ್ಲ. ಒಂದು ಉನ್ನತವಾದ ಹುದ್ದೆ ಸಾನುಭವರಿಗೆ ಸಹಾಯಕರಾಗಿ ಅವ್ರನ್ನ ಸೇರಿಸಿದ್ರು. ಅವ್ರ ತಂದೆನ ಯಾರೋ ನಂಜಯ್ಯನವ್ರನ್ನ ನಾವು ರಂಗಯ್ಯ ಅಂತ ಕರಿತಿದ್ದೋ. ಇವ್ರ ಮಕ್ಕಳನ್ನು ಕೂಡ ಸ್ವೀಪರ್ ಕೆಲಸ ಅಂದರೆ ಸ್ವಚ್ಛ ಕಾರ್ಮಿಕರಾಗಿ ಇವರು ಕೂಡ ಇಡೀ ಪಂಚಾಯತಿ ಅಲ್ಲೆಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಈ ಧರ್ಮಸ್ಥಳದ ವಿಚಾರದಲ್ಲಿ ಈಗ ನೂರಾರು ಎಣೆಗಳು ಊತಿಟ್ಟ ಅಂತ ಬಂದಿದ್ದ. ನಿಮ್ಮೂರಲ್ಲೂ ಕೂಡ ಇದ್ದಂಥವನು ಈಗ ಅರೆಸ್ಟ್ ಆಗಿದೆ, ಹೇಳ್ತೀರಾ ಅದ್ರ ಬಗ್ಗೆ ಅಂತೇಳಿ? ಅದನ್ನೇ, ಅದು ಅಂದರೆ ಸತ್ಯ ಅದು ಬರಬೇಕಲ್ವ. ಅರೆಸ್ಟ್ ಆಗಿರೋದು ಒಳ್ಳೆಯದು. ನಾವು ಅಂದರೆ ಅವತ್ತೇ ನಿಮಗೆ ಒಂದು ಹೇಳಿದ್ವಿ, ಇವನು ಆಟಿಟ್ಯೂಡ್ ನೋಡ್ರೆ ನಮ್ಮಲ್ಲಿ ಇದ್ದಂಥ ಚಿನ್ನಯ್ಯ, CN ಚಿನ್ನಯ್ಯ ಅಂತೇಳಿ ಇದೇ ಸ್ಕಾಲಲ್ಲಿ ಓದಿದಂತೇನೋ. ಅಂದರೆ ದಯವಿಟ್ಟು ಮೂಲತಃ ಮಂಡ್ಯದವರಲ್ಲ, ಮೂಲತಃ ತಮಿಳುನಾಡು ವಾಸಿಗಳು ಇವರು, ಇಲ್ಲಿ ಬಂದಂಥ ನೆಲೆಸ್ತವರು. ಸರ್, ನಿಮ್ಮೂರಲ್ಲಿ ಇದ್ದಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಅಂದರೆ ನೂರಾರು ಎಣೆಗಳನ್ನು ಊತಿಟ್ಟಿದ್ದೀನಿ ಅಂತ ಹೇಳಿದ್ದ. ಇದೀಗ SIT ತಂಡ ಅದನ್ನು ಬಂಧನ ಮಾಡಿದೆ, ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನನಗೆ ತುಂಬ ಸಂತೋಷ ಆಗಿದೆ. ಇವನು ಅದೆಲ್ಲ ಮಾಡಬಾರ್ದಾಗಿತ್ತು, ಮಾಡೀಗ ಅನುಭವಿಸ್ತಾ ಇದ್ದಾನೆ, ಅನುಭವಿಸ್ಲಿ. ಧರ್ಮಸ್ಥಳದ ಬಗ್ಗೆ ನಾನು ಅವತ್ತು ಹೇಳಿದ್ದೆ, ಇವತ್ತು ಅದೇ ಹೇಳ್ತೀನಿ. ಯಾವುದೇ ಕೆಟ್ಟವಾದಂಥ ಅಲ್ಲಿ ಅಪವಾದಗಳು ನಡೆಯಲ್ಲ. ಇವನು ಯಾರ ಹತ್ರನೂ ಹಣಕ್ಕೆ ಆಮಿಷಕ್ಕೆ ಇದಾಗಿ ಈ ಹೇಳಿಕೆ ಕೊಟ್ಟಿದ್ದಾನೆ. ನ್ಯಾಯಾಂಗ ವ್ಯವಸ್ಥೆ ಇದೆ, ಏನು ಮಾಡ್ತಾರೆ ಗೊತ್ತಿದೆ, ಮಾಡ್ತಾರೆ. ಬಟ್ ಅವ್ರು ಹೇಳಿದಾಗೆ ನಮ್ಮೂರಿನವರಲ್ಲ, ಇಲ್ಲಿ ಜೀವನ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದು ಸೇರ್ಕೊಂಡಿದ್ರು. ಸೊ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಅವ್ರ ಊರಿನವರಲ್ಲ. ಎಲ್ಲರ ಮೂಲಗಳನ್ನು ಹುಡುಕ್ತಾ ಹೋದರೆ ಬೇರೆ ಬೇರೆ ಮೂಲಗಳು ಬರುತ್ತೆ. ಆದರೆ ಅವನು ವಾಸ ಮಾಡ್ತಾ ಇದ್ದಿದ್ದು ಅಲ್ಲೇ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಬಟ್ ಆ ಗ್ರಾಮದವ್ರಿಗೆ ಒಂಥರ ನೋವು. ಇಂಥ ಕೆಟ್ಟ ಕೆಲಸವನ್ನು ಮಾಡಿದಂಥವನು ನಮ್ಮೂರಿನವರು ಅಂತದಾಗ ಯಾರಿಗೆ ಒಪ್ಕೊಳ್ತಾ ಇರೋದಿಲ್ಲ, ಮನೆಯವರೇ ಒಪ್ಕೊಳ್ಳೋದಿಲ್ಲ.